ನಾನು ಶೂಟಿಂಗ್ ಹೊರಡುವಾಗ ಮ್ಯಾನೇಜರ್ ಫೋನ್ ಮಾಡಿ, ಸರ್ ಶೂಟಿಂಗ್ ಕ್ಯಾನ್ಸಲ್. ದಿಲೀಪ್ ಅವ್ರು ಹೋಗ್ಬಿಟ್ಟು, ಯಾವ ದಿಲೀಪ್ ಸರ್? ನಮ್ಮ ದಿಲೀಪ್ ಅವ್ರು ಬೈದ್ಬಿಟ್ಟೆ ಮತ್ತೆ ಫೋನ್ ಮಾಡಿ. ಅಪ್ಪೂರು ಹೋದಾಗ ಹೀಗೆ ನಾನು ನಂಬಲಿಲ್ಲ. ಆಸ್ಪತ್ರೆಗೆ ಹೋಗಿ ಅವರ ಪಾರ್ಥಿವ ಶರೀರ ನೋಡಿದ ಮೇಲೆ ನನ್ನ ನಂಬಿಕೆ ಬಂತು. ಶಾಸನ ಇವತ್ತು ದಿಲೀಪ್ ಹೋದರು ಅಂದಾಗ ನಾನು ನಂಬಿಕೆ ಆಗಲಿಲ್ಲ. 2 ಗಂಟೆ ನಾನು ಸುಮ್ಮನೆ ಕೂತಿದ್ದೆ. ಹೇಗೆ ಬರುತ್ತೆ ಸಾವು ಮನುಷ್ಯನಿಗೆ? ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ, ಯಾವ ದುರಭ್ಯಾಸಗಳಿಲ್ಲ, ತುಂಬ ಚೆನ್ನಾಗಿತ್ತು, ತುಂಬ ಆ್ಯಕ್ಟಿವ್ ಆಗಿದ್ದರೆ ಸಾವು ಇಷ್ಟು ಸುಲಭವಾಗಿ ಬರುತ್ತೆ ಅಂತ ಸಾವು. ದಿಲೀಪ್ ನಮಗೆ ಸುಮಾರು ಒಂದು 20 ವರ್ಷಗಳು ಪರಿಚಯ. ರಿಯಾಲಿಟಿ ಮಜಾ ಭಾರತ ಮಾಡಿದ್ರು ಮತ್ತು ಕಲಾವಿದರಾಗಿದ್ದರೆ ಮಹತ್ವದ ಭೇಟಿ ಆಗಿದೆ. ಪಾರು ನನ್ನ ಅವರ ಮಧ್ಯೆ ಸಂಬಂಧವನ್ನು ತುಂಬ ಉತ್ತರ ಮಾಡಿದರು. ಪಾರು ನನ್ನನ್ನು ಒಂದು ಹೊಸ ರೂಪದಲ್ಲಿ ಅವರು ಹೊಸ ರೀತಿಯಲ್ಲಿ ನನಗೊಂದು ಹೊಸ ಇಮೇಜನ್ನು ಪಾರು ನೆರವಾಗಿ. ಅದಾದ ನಂತರ ಕೃಷ್ಣ ರೂಪ ಇದರಲ್ಲಿ ತುಂಬ ಒಳ್ಳೆ ಪಾತ್ರ. ತುಂಬ ಟ್ಯಾಲೆಂಟೆಡ್ ಹುಡುಗ, ತುಂಬ ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್. ಒಬ್ಬ ಡೈರೆಕ್ಟರ್ ಆಗುವಂಥ ಎಲ್ಲ ಲಕ್ಷಣಗಳಿವೆ. ಕಲಾವಿದನಾಗಿ, ಬರಹಗಾರನಾಗಿ, ಒಬ್ಬ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಸದಾ ಹಸನ್ಮುಖಿ, ನಗ್ನಗ್ತಾ ಇರ್ತಾ ಇದ್ರು. ಎಷ್ಟೇ ಒತ್ತಡಗಳಿದ್ರು ಬಹಳ ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.